ಮೇಲಿರೋರು ಕೇಳಿಲ್ಲ, ಓದ್ರಿ ಅಂತ ಯಾರು ಹೇಳಿಲ್ಲ. ಹೌದು ಸರ್, ಕನ್ಫ್ಯೂಷನ್ ಇತ್ತು ಸರ್. ಹಕ್ಕುಪತ್ರ ಆಲ್ರೆಡಿ ಕನ್ಫ್ಯೂಷನ್ ಏನಿಲ್ಲ, ಈಗ ಕ್ಲಾರಿಟಿ ಇದೆ ಸರ್. ಫೇಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಅಂಡ್ ಮೇಲಿರೋರು ನಿಮ್ಗೆ ಅದನ್ನ ಬಿಡಿಸಿ ಹೇಳೋ ಕೆಲಸ ಮೇಲ್ನವರು ಮಾಡಿಲ್ಲ ಅಷ್ಟೇ. there was actually no confusion, but it is self created ನನ್ನ ಅಭಿಪ್ರಾಯ. ಓಕೆ, ಕಂಟಿನ್ಯೂ. ಸರ್, ಈಗ ಪಂಚಾಯತ್ ಲಿಮಿಟ್ಸ್ ಅಲ್ಲೂ ಪಂಚಾಯತಿಯವರು ನಾವು ಕೇಳಿ ತಿಳ್ಕೊಂಡಿದ್ದೀವಿ ಸರ್. ನಮ್ಮ ಎಲ್ಲಿ 9 and 11 ಇದೆ ಅಥವಾ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದು, ಅದನ್ನೆಲ್ಲ ಇವಾಗ ಈ ನ್ಯೂ ಪಟ್ಟಿನಲ್ಲಿ ಏನು ಮಾಡ್ಕೊಂಡಿದ್ದೀವಿ ಸರ್, ಗ್ರಾಮ ವೈಸ್ ನಾವು ಮಾಡ್ಕೊಂಡಿರೋ ಪಟ್ಟಿನಲ್ಲಿ ಸೇರಿಸಿದ್ದೀವಿ ಸರ್. ವಿ ವಿಲ್ ಅಗೇನ್ ಕೋಆರ್ಡಿನೇಟ್ ವಿತ್ ಯೂಸ್ ಅಂಡ್ ಆಸ್ ಪರ್ ಯುವರ್ ಡೈರೆಕ್ಷನ್. ಅವರು ಒಂದೇ ಒಂದು ಹೇಳ್ತಾ ಇದ್ದಾರೆ, ಸೋ ಕಾಲ್ಡ್ ಹಾಫ್ ಡನ್ ಆಶ್ರಯ ವೇರ್ ತಹಶೀಲ್ದಾರ್ has given ಹಕ್ಕುಪತ್ರ, ಬಟ್ ಇವತ್ತು ಅದಕ್ಕೆ ಮೂಲ ದಾಖಲೆ ಇಲ್ಲ, ಅದು ಈಸ್ವತ್ತಿಗೆ ಬರೋದಿಲ್ಲ. ಮಾಹಿತಿ ತಗೊಂಡಿದ್ದೀವಿ ಸರ್. ಅವರೇ ಹೇಳ್ತಾರೆ ಸರ್ ನಮಗೆ, ಒಂದು ಪಂಚಾಯತಿ ಲಿಮಿಟಿಗೆ ಹೋದರೆ ಆ ಪಂಚಾಯತಿ ಲಿಮಿಟ್ಸಲ್ಲಿ ಯಾವ ಥರ ದೊಡ್ಡಿಗಳಿದೆ ಮತ್ತು ಹಟ್ಟಿಗಳಿದೆ, ಮಜರೆ ಗ್ರಾಮಗಳಿದೆ, ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಒಂದು ಪಂಚಾಯತಿಗೆ ಹೋದರೆ ನಮಗೆ ಸಿಕ್ತು ಸರ್. ಸೊ ಈ ಕಾಂಪ್ರಹೆನ್ಸಿವ್ ಎಕ್ಸಸೈಸ್ ಮಾಡಿ ಸರ್, ನಮಗೆ ಕುಣಿಗಲ್ ತಾಲೂಕಿನಲ್ಲಿ 57 ಕಂದಾಯ ಗ್ರಾಮ, 4 ಕಂದಾಯ ಗ್ರಾಮಗಳು ಮತ್ತು 53 ಉಪಗ್ರಾಮಗಳು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದ್ವಿ ಸರ್. ಫಸ್ಟ್ ಹಂತದಲ್ಲಿ ಏನಾಗಿದೆ ಸರ್, 2017-18 ಟೈಮಲ್ಲಿ ಆದಾಗ ಕ್ಲಾರಿಟಿ ಇರಲಿಲ್ಲ ಸರ್ ನಮಗೆ, ಯಾವ ರೀತಿ ಇದನ್ನು ಪ್ರೋಸೆಸ್ ಮಾಡಬೇಕು, ಯಾವುದನ್ನ ಕಂದಾಯ ಗ್ರಾಮಕ್ಕೆ ಕಳಿಸ್ಕೊಡ್ಬಹುದಿತ್ತು, ಯಾವುದಕ್ಕೆ ನಾವು ಹಕ್ಕುಪತ್ರ ಆಲ್ರೆಡಿ ಕೊಟ್ಟಿರೋದಕ್ಕೆ ಯಾವ ರೀತಿ ಮಾಡಬಹುದಿತ್ತು ಅಂತ. ಸರ್ಕ್ಯುಲರ್ ನಾನು ಯಾವುದು ಹೊಸದಾಗಿ ಇಶ್ಯೂ ಮಾಡಿಲ್ಲ. ಎಸ್ ಸರ್. 17 ಅಲ್ಲಿ ಏನು ಅಮೆಂಡ್ಮೆಂಟ್ ಆಯಿತು, 17 ಅಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ, 19 ಅಲ್ಲಿ ಇಶ್ಯೂ ಆಗಿದೆ. ಐ ಆಮ್ ರಿಲೈಯಿಂಗ್ ಓನ್ಲಿ ಆನ್ ದಟ್. ಎಸ್ ಸರ್. ನಾವು ದಟ್ ವಿ ಹ್ಯಾವ್ ಕ್ಲಾರಿಟಿ. ಯಾವುದು ಹೊಸದು ಏನು ಒಂದು ಪದನೂ ಸೇರಿಸಿಲ್ಲ, ಅದನ್ನ ಅರ್ಥ